ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ಯಾವ ಆಧಾರದ ಮೇಲೆ ಇಂಡಿ ತಾಲೂಕನ್ನ ಜಿಲ್ಲಾ ಕೇಂದ್ರ ಮಾಡಲು ಹೊರಟಿದ್ದೀರಿ ಎಂದು ಸಿಎಂ ಸಿದ್ದರಾಮಯ್ಯಗೆ ಅರುಣ್ ಶಾಪೂರ್ ಪ್ರಶ್ನಿಸಿದರು. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಹತಾಶೆಯಿಂದ ಜಿಲ್ಲೆ ವಿಭಜನೆ ಮಾಡಬಾರದು. ವಿಜಯಪುರ ಜಿಲ್ಲೆಯನ್ನ ವಿಭಜಿಸುವ ಕುರಿತು ಕಾಂಗ್ರೆಸ್ ಸರ್ಕಾರ ಕೈ ಬಿಡಬೇಕು. ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಜನರ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ ಎಂದು ಕಿಡಿಕಾರಿದರು. ಸಿಂದಗಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಜನರ ಅಭಿಪ್ರಾಯ ಸಂಗ್ರಹಣೆಗೆ ಡಿಸೆಂಬರ್ 29ಕ್ಕೆ ಆಯೋಜಿಸಿದ ಸಭೆ ರದ್ದು ಮಾಡುವಂತೆ ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರ ಮೊದಲು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲಿ. ಎಲ್ಲಾ ತಾಲೂಕಿನ ಜಿಲ್ಲಾ ಕೇಂದ್ರ ಮಾಡುವಲ್ಲೂ ಆಶಯ ಜನರಿಗಿದೆ. ರೇವಣಸಿದ್ದೇಶ್ವರ ಏತ ನೀರಾವರಿಗೆ ಹಾಗೂ ಇನ್ನಿತರ ನೆನೆಗುದ್ದಿಗೆ ಬಿದ್ದಿದ್ದ ಯೋಜನೆಯ ಅಭಿವೃದ್ಧಿ ಮಾಡುವ ಬದಲು ವಿವಾದಾತ್ಮಕ ವಿಷಯ ಸೃಷ್ಟಿಸುವುದು ಬೇಡ. ಕರ್ನಾಟಕ ಸರ್ಕಾರ ಮೊದಲು ತಮ್ಮ ನಿರ್ಣಯ ತೆಗೆದುಕೊಳ್ಳಲಿ, ನಂತರ ಜನಾಭಿಪ್ರಾಯ ಸಂಗ್ರಹಿಸಲಿ. ಬಿಜೆಪಿ ಸರ್ಕಾರ ಮಾನದಂಡಗಳ ಮೇಲೆ ವಿಜಯನಗರವನ್ನ ಜಿಲ್ಲೆ ಮಾಡಿದ್ದು, ಅದೇ ರೀತಿ ಮಾನದಂಡಗಳ ಮೇಲೆ ಜಿಲ್ಲೆ ಮಾಡಲಿ. ಸಿಂದಗಿ ಇಂಡಿಯನ್ನು ಜಿಲ್ಲೆ ಮಾಡುವ ಕೂಗಿನ ಕುರಿತು ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರದ ಬಿಜಾಪುರ ಜಿಲ್ಲೆಯ ಜಿಲ್ಲಾಡಳಿತ ವಿಶೇಷವಾಗಿ ಸಿಂದಗಿ ತಾಲೂಕಿನ ತಹಸೀಲ್ದಾರರು ಒಂದು ಜಿಲ್ಲೆಯ ರಚನೆ ಕುರಿತು ನಿಮ್ಮ ಅಭಿಪ್ರಾಯನ ಪಡೆಯುವ ಸಲುವಾಗಿ 29ಕ್ಕೆ ಸಭೆಯನ್ನು ಕರೆದಿದ್ದೀವಿ. ಇಂಡಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿಸುವ ಕುರಿತು ನಿಮ್ಮ ಅಭಿಪ್ರಾಯ ಬಂದು ಹಂಚಿಕೊಳ್ಳಬೇಕು ಅನ್ನುವಂತ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ, ಸಭಾ ಸೂಚನಾ ಪತ್ರವನ್ನು. ನಾನು ತಮ್ಮೆಲ್ಲರ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ MB ಪಾಟೀಲ್ರಿಗೆ ಮೊಟ್ಟ ಮೊದಲಿಗೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಿಜಾಪುರ ಜಿಲ್ಲೆಯನ್ನ ವಿಭಜಿಸುವ ಕುರಿತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಿಲುವೇನು? ಕರ್ನಾಟಕದ ಸರ್ಕಾರದ ಎದುರುಗಡೆ ಹೊಸ ಜಿಲ್ಲೆಯ ಪ್ರಸ್ತಾವನೆಗಳಿವೆಯೇ? ಪ್ರಸ್ತಾವನೆಗಳು ಇರೋದಾದ್ರ ಯಾವ ಮಾನದಂಡಗಳ ಮೂಲಕ ಹೊಸ ಜಿಲ್ಲೆಯನ್ನ ರಚಿಸುವ ಕುರಿತು ಸರ್ಕಾರ ತೀರ್ಮಾನಿಸಲಿ. ನನಗೆ ಇವರು ಆಡಳಿತ ನಡೆಸ್ತಿದಾರೋ ಮಕ್ಕಳಾಟ ನಡೆಸ್ತಿದಾರೋ ಅನ್ನೋದಕ್ಕೆ ಅರ್ಥ ಆಗ್ತಾ ಇಲ್ಲ. ಒಂದು ತಾಲೂಕಾ ಆಡಳಿತ, ತಾಲೂಕಾ ದಂಡಾಧಿಕಾರಿಗಳು ಒಂದು ಪತ್ರ ಬರೋದು, ಎಲ್ರಿಗೂ ಬಂದು ನಿಮ್ಮ ಅಭಿಪ್ರಾಯ ಕೊಡ್ರಿ, ನಾವು ಇಂಡಿ ಜಿಲ್ಲಾ ಮಾಡ್ತೇವಿ ಅಂತ ಕೇಳಿದ್ರ ಔಚಿತ್ಯ ಏನು? ಅಂದ್ರ ನೀವು ಇನ್ನೊಂದು ಜಿಲ್ಲೆ ಮಾಡ್ತೇವೆ ಅಂತ ಹೇಳಿದ್ರ ಅರ್ಥ ಬಿಜಾಪುರ ಜಿಲ್ಲೆಯನ್ನ ವಿಭಜಿಸ್ತೇವೆ ಅನ್ನುವಂತ ತೀರ್ಮಾನವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. 13 ತಾಲೂಕಿದೆ ಇವತ್ತು ನಮ್ಮ ಜಿಲ್ಲೆನಲ್ಲಿ. ಈ 13 ತಾಲೂಕನ್ನ ಒಂದ್ ಹೋಗಿ 2 ಜಿಲ್ಲೆ ಮಾಡ್ತಿರೋ, ಒಂದ್ ಹೋಗಿ 3 ಜಿಲ್ಲೆ ಮಾಡ್ತಿರೋ? ಈ ವಿಭಜಕ ರಾಜಕಾರಣ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣಕ್ಕೆ ಮುಳುವಾಗಲಿದೆ. ಅನಗತ್ಯವಾಗಿ ಸಿಂದಗಿ ಇಂಡಿ ಅನ್ನುವಂಥದ್ದು ಇದು ಜೋಡಿ ಶಬ್ದ. ಈ ಬಿಜಾಪುರ ಜಿಲ್ಲೆ ವಿಭಜನೆ ಮಾಡಬೇಕು ಅಂತ ಆದ್ರೆ ಇವತ್ತಿನ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ತಾಲೂಕುಗಳಲ್ಲಿ ಅಭಿಪ್ರಾಯ ತಗೋಬೇಕು. ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ಳುವ ಮೊದಲು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಿಲುವೇನು ಅನ್ನುವಂಥದ್ದು ಅವರು ಪ್ರಕಟ ಮಾಡಬೇಕಾಗ್ತದೆ. ಈ ರೀತಿ ನೇರವಾಗಿ ಜನರ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡುವ ಮೊದಲು ಈ ಕರ್ನಾಟಕ ಸರ್ಕಾರ ಜಿಲ್ಲಾ ರಚನೆಯ ಕುರಿತು, ಬಿಜಾಪುರ ಜಿಲ್ಲೆಯ ವಿಭಜನೆ ಕುರಿತು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿ. ನನಗೆಲ್ಲೋ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ, ಈ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ಸಿನ ಶಾಸಕರು ಹತಾಶೆಯಲ್ಲಿದ್ದಾರೆ. ಕೆಲವೊಂದ್ ಕಡೆ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆಗೆ ಹಣ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಹತಾಶೆ ಇರ್ಬೋದು, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಹತಾಶೆ ಇರ್ಬೋದು. ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ಸಲುವಾಗಿ ತಾಲೂಕಾ ದಂಡಾಧಿಕಾರಿಗಳು, ಜಿಲ್ಲಾ ಆಡಳಿತ ಈ ರೀತಿ ನೇರವಾಗಿ ಜನರ ಮಧ್ಯದಲ್ಲಿ ಅನಗತ್ಯ ವಿವಾದಗಳನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ನೀವು ಸಿಂದಗಿಯವ್ರ ಹತ್ರ ಹೋಗಿ ಇಂಡಿ ತಾಲೂಕು ಮಾಡ್ತೇವೆ ಅಂತ ಕೇಳೋದು, ಮುದ್ದೇರಾದವ್ರ ಹತ್ರ ಹೋಗಿ ಸಿಂದಗಿ ತಾಲೂಕು ಮಾಡ್ತೀನಿ ಅಂತ ಕೇಳೋದು, ಇದ್ರ ಪರಿಣಾಮಗಳ ಅರಿವು, ಪ್ರಜ್ಞೆ ಏನಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆಯಾ?
ಯಾವ ಆಧಾರದ ಮೇಲೆ ಇಂಡಿ ತಾಲೂಕನ್ನ ನಾವು ತಾಲೂಕು ಮಾಡಬೇಕು ಮಾಡಬಾರ್ದು ಅನ್ನುವಂತ ಪ್ರಶ್ನೆಯನ್ನ ಜನರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಿದ್ರಿ ನೀವು. ತಪ್ಪು ಮಾಡುವಂತ ಕೆಲಸ ಜಿಲ್ಲಾಡಳಿತ ಮಾಡಬಾರದು, ಎಚ್ಚೆತ್ಕೊಳ್ಬೇಕು. 29/12/2023 ಈ ಸಭೆಯನ್ನ ರದ್ದು ಮಾಡಬೇಕು. ಈ ರೀತಿ ಜನರ ಮಧ್ಯದಲ್ಲಿ ಸಭೆ ಮಾಡುವ ಮೊದಲು ಕರ್ನಾಟಕ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಲಿ. ಕರ್ನಾಟಕ ರಾಜ್ಯದಲ್ಲಿ ಹೊಸ ಜಿಲ್ಲೆಗಳ ರಚನೆಯ ಪ್ರಸ್ತಾವನೆ ಇದೆ, ನಾವ್ ಹಿಂಗ್ ಮಾಡ್ಬೇಕಂತ ಮಾಡೇವಿ ಅಂತ ಹೇಳಿ. ನಾವು ಇಂಡಿ ತಾಲೂಕನ್ನೇ ಜಿಲ್ಲೆ ಮಾಡ್ಬೇಕಂತ ಮಾಡೇವಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿ ಸಿಂದಗಿಯಾಗ ಹೋಗಿ ಕೇಳಿದ್ರ ಜನರ ಮಧ್ಯದೊಳಗೆ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಿದ್ದೀರಿ. ಅದಕ್ಕೆ ಮಕಾರದಲ್ಲಿ ಏಕಾಭಿಪ್ರಾಯಕ್ಕೆ ಬನ್ನಿ. ನಿಮ್ಮ ಈ ಜಿಲ್ಲೆಯ ಪಕ್ಷದೊಳಗ ಏಕಾಭಿಪ್ರಾಯಕ್ಕೆ ಬನ್ನಿ. ಈಗ ಹೆಂಗಾಗಿರ್ಬೇಕು ಅಂತ ಹೇಳಿದ್ರೆ ಬಹುತೇಕ 3 ಸಲ ಆರಿಸಿ ಬಂದಾರ ಇಂಡಿ ಶಾಸಕರು, 3 ಸಲ ಆರಿಸಿ ಬಂದಾರ. ಅವರಿಗೆ ಮಂತ್ರಿಗಳ ಸ್ಥಾನ ಸಿಗ್ತಾ ಇಲ್ಲ, ರಾಜಕಾರಣದೊಳಗೆ ಸಿಗ್ಬೇಕಾದಂತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಹಿಂಗಾಗಿ ಬಿಜಾಪುರ ಜಿಲ್ಲೆಯೊಳಗೆ ಒನ್ ಮ್ಯಾನ್ ಅಪ್ಮೆನ್ಶಿಪ್ ಅದ ಕಾಂಗ್ರೆಸ್ ಪಕ್ಷದೊಳಗ. ನಾವ್ ಏನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಹತಾಶೆಗೆ ಜಿಲ್ಲೆನೇ ಸಪರೇಟ್ ಮಾಡ್ಕೊಂಡು ಹೋದ್ರೆ ಅವಾಗರೇ ನಾವು ರಾಜಕಾರಣ ಮಾಡಬಹುದು ಅನ್ನೋಂತ ಹತಾಶೆಗೆ ತಲುಪ್ಯಾರ ಅಂತ ಭಾವಿಸ್ತೇನೆ. ಈ ರೀತಿ ರಾಜಕೀಯ ಹತಾಶೆಯಿಂದ ಒಂದು ಜಿಲ್ಲೆ ರಚನೆ ಆಗಲ್ಲ. ಒಂದು ಜಿಲ್ಲೆ ರಚನೆ ಆಗ್ಬೇಕಂದ್ರೆ ಮಾನದಂಡಗಳು ಬೇಕು. ಯಾವ ಮಾನದಂಡಗಳ ಮೂಲಕ ಜನರಿಗೆ ಒಳ್ಳೇದಾಗ್ತದ, ರಾಜ್ಯಕ್ಕೆ ಒಳ್ಳೇದಾಗ್ತದ, ಏನಾಗ್ತದ ಅಂತ ನೋಡ್ಬೇಕು. ಈ ವಿಜಾಪುರ ಜಿಲ್ಲೆಯನ್ನ ವಿಭಜನೆ ಮಾಡುವ ಕುರಿತು ಕಾಂಗ್ರೆಸ್ ತನ್ನ ನಿಲುವನ್ನ ಮೊದಲು ಸ್ಪಷ್ಟಪಡಿಸಲಿ, ಅಲ್ಲಿಂದ ಜನರಿಗೆ ಇದ್ರ ಬಗ್ಗೆ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳೋ ಕೆಲಸ ಮಾಡ್ಲಿ ಅನ್ನುವಂತ ಮಾತನ್ನು ಹೇಳ್ತೇನೆ. ಸರ್, ಅಕ್ಷರಶಃ ಈ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು, ನೀವೆಲ್ಲರೂ ಮಾಧ್ಯಮ ಮಿತ್ರರಿದ್ದೀರಿ, ಒಂದೇ ಒಂದು ಗುದ್ದಲಿ ಪೂಜೆ ಮಾಡಿಲ್ಲ ಇವರು. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಭೂಮಿ ಪೂಜೆ ಮಾಡುವಂತ ಕೆಲಸ ಮಾಡಿಲ್ಲ. 100 ರೂಪಾಯಿ ಅನುದಾನ ಹೊಸದಾಗಿ ಬಂದಿರೋದು ನಮಗೆ ಮಾಹಿತಿ ಇಲ್ಲ. ಹಿಂಗಾಗಿ ಜನರ ಗಮನವನ್ನ ಅಭಿವೃದ್ಧಿಯಿಂದ ಬೇರೆ ಕಡೆ ಸೆಳೆಯುವ ಸಲುವಾಗಿ ಈ ಬಿಜಾಪುರ ಜಿಲ್ಲೆಯನ್ನ ವಿಭಜಿಸುವ, ಇದು ಇಂಡಿ ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನಾಗಿ ಸೃಜಿಸುವ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಅಂತ ಅದಲ್ಲ, ಇದು ಬಿಜಾಪುರ ಜಿಲ್ಲೆ ವಿಭಜನೆ ಮಾಡುವ ಕುರಿತು ಅನ್ನುವಂಥದ್ದನ್ನೇ ತೆಗೆದುಕೊಳ್ಬೇಕಾಗ್ತದೆ. ಮೊದಲು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ. ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ರಾಜ್ಯ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಇರ್ಬೋದು, ಇದ್ರ ಕುರಿತು ನಿಲುವನ್ನು ವ್ಯಕ್ತಪಡಿಸಲಿ. ಅದಾದ ನಂತರ ಏಕಾಭಿಪ್ರಾಯಕ್ಕೆ ಬಂದ ನಂತರ ಜನರ ಮಧ್ಯದೊಳಗೆ ತಕ್ಷಣ ಈ ಸಭೆಯನ್ನು ರದ್ದು ಮಾಡ್ರಿ. ಈ ರೀತಿ ಜನರ ಮಧ್ಯದೊಳಗೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ್ರಿ ಅನ್ನುವಂತ ಮಾತನ್ನ ತಮ್ಮೆಲ್ಲರ ಮೂಲಕ ನಾನು ಹೇಳ್ತೇನೆ. ಸರ್, ಇಂಡಿ ಜಿಲ್ಲೆ ಆಗೋದಕ್ಕೆ ಚರ್ಚೆ ಇನ್ನೂ ಪರಿಪಕ್ವವಾಗಿಲ್ಲ. ನಾನು ಜಿಲ್ಲೆ ಯಾವ್ದಾಗಬೇಕು ಅಂತ ನೀವು ಹೇಳೋ ಮೊದಲು ಬಿಜಾಪುರ ಜಿಲ್ಲೆ ವಿಭಜನೆ ಮಾಡುವ ಕುರಿತು ಅವರು ತಮ್ಮ ನಿಲುವು ಸ್ಪಷ್ಟಪಡಿಸಲಿ. ಅದಾದ ನಂತರ ಜಿಲ್ಲೆ ಯಾವ್ದಾಗಬೇಕು, ಎಲ್ಲಿ ಆಗ್ಬೇಕು, ಲೆಟಸ್ ಡಿಸ್ಕಸ್. ನಾನು ಯಾವ್ದು ಈಗ ಇಂಡಿ ಸಿಂದಗಿ ನಾವು ಜೋಡಿ ಶಬ್ದ ಅಣ್ತಂಬ್ರದೇವಿ, ನಾವ್ಯಾಕೆ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ? ಇಂಡಿ ಸಿಂದಗಿ ಜೋಡಿ ಶಬ್ದನೇ, ನಾವು ಅದ್ರ ಬಗ್ಗೆ ಬೆಂಕಿ ಹಚ್ಕೊಳಕ್ ತಯಾರಿಲ್ಲ. ನೀವು ಮೊದಲು ಬಿಜಾಪುರ ಜಿಲ್ಲಾ ವಿಭಜನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಲಿ ಕರ್ನಾಟಕ ಸರ್ಕಾರ. ಅದಾದ ನಂತರ ನೋಡೋಣ 2 ಮಾಡ್ತಿರೋ 3 ಮಾಡ್ತಿರೋ ಯಾವ ಜಿಲ್ಲಾ ಮಾಡ್ತಿರೋ ಅಂತೇಳಿ. ಸರ್, ಹಂಗ ನೋಡಿದ್ರ ನನಗ ನನ್ನ ಮುತ್ತಜ್ಜನ ಊರು 371 ಜೆ ಒಳಗೆ ಬರ್ತದ, ಬ್ಯಾಕ್ವರ್ಡ್ ಅಂತ ಹೇಳಿ, ಬ್ಯಾಕ್ವರ್ಡ್ ಮಗಲ್ಕ್ ಮಾಡಬಾಳ ಅಂತ ಹೇಳಿ. ನನಗೆ ಅಪೇಕ್ಷೆ ಅದಪ್ಪ, ಮಾಡಬಾಳ ನಾ ಜಿಲ್ಲಾ ಮಾಡಿಸ್ಬೇಕಂತ ಹೇಳಿ. ಅಂದ್ರೆ ವಿಲ್ ಅಂಡ್ ವಿಶ್ ಪ್ರಕಾರ ಆಗ್ತದೋ, ಏನಾದ್ರೂ ಮಾನದಂಡಗಳು ಮಾಪದಂಡಗಳ ಆಧಾರದ ಮೇಲೆ ಜಿಲ್ಲೆ ಆಗ್ತದೋ? ಪೊಲಿಟಿಕಲ್ ವಿಲ್ ಅಂಡ್ ವಿಶ್ ಮೇಲೆ ಆಗೋಕೆ ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವದ. ಈ ರೀತಿ ಸುಮ್ನೆ ಬಂದ್ರಿ. ಈಗ ಮಧ್ಯದೊಳಗೆ ಸುಮ್ನೆ ಈ ಬಿಜಾಪುರ ಜಿಲ್ಲೆ ವಿಭಜನೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರಿ ನೀವು. ಜಿಲ್ಲೆಯ ಬೇರೆ ನಾಯಕರ ಅಭಿಪ್ರಾಯ ಏನು, ಜಿಲ್ಲೆಯೊಳಗಿರುವಂತಹ ಸಚಿವರ ಅಭಿಪ್ರಾಯಗಳೇನು? ಮೊದಲು ಅವ್ರು ಹೇಳಲ್ಲ, ನೀವು ಜನರ ಮಧ್ಯೆ ಹೋಗಿ ನಾವು ಜಿಲ್ಲಾ ಮಾಡ್ತೇವೆ ನಿಮ್ಮ ಅಭಿಪ್ರಾಯ ಅಂತ ಏನ್ ಕೇಳ್ತಾರೆ ಇವರು? ಈಗ ಶಾಸಕರು ಯಾರು ಯಾವ ಜನಪ್ರತಿನಿಧಿಗಳು ಇಂಡಿಯಲ್ಲಿ ಜನರು ಹೋರಾಟ ಸ್ಟಾರ್ಟ್ ಮಾಡಿದ್ರು. ಆ ಜನರ ಹೋರಾಟ ಮತ್ತೆ ಅವರ ಸರ್, ತಾಲೂಕಾ ಆಡಳಿತನೇ ಕೂತ್ಕೊಂಡು ಈ ನಾವೊಂದ್ ಜಿಲ್ಲಾ ರಚನೆ ಮಾಡ್ತೇವೆ ಅಂತ ಹೇಳೋದಕ್ಕೆ ಆಧಾರ ಏನದ ನನಗ ಅದು ಹೇಳ್ರಿ. ತಾಲೂಕಾ ಆಡಳಿತ ಕರೆದಿರೋ ಸಭೆ ಹಂಗಾದ್ರೆ ಒಂದು ತಾಲೂಕಾ ಆಡಳಿತ ಸರ್ ನೋಡಿ, ಒಂದು ಜಿಲ್ಲಾಡಳಿತ ಸರ್ಕಾರಿ ಯಂತ್ರ ಈ ರೀತಿ ಆದೇಶವನ್ನು ಹೊರಡಿಸಿ ಇಂಥದ್ದೇ ಜಿಲ್ಲಾ ಮಾಡ್ಬೇಕಂತ ಅಭಿಪ್ರಾಯ ಕೊಡ್ರಿ ಅಂತ ಜನರ ಮಧ್ಯದೊಳಗೆ ಕೇಳಿದ್ರ ಔಚಿತ್ಯ ಏನದ? ಹಂಗಾದ್ರೆ ನಾಳೆ ನಾವೊಂದು ಊರನ್ನೇ ಜಿಲ್ಲೆ ಮಾಡ್ರ ಕೇಳಿದ್ರೆ ನೀವು ಕರಿತೀರಿ ಇದೇ ರೀತಿ ಸಭೆ? ನೋಡ್ರಿ, ಬಹುಮತ ಆಧಾರಿತವಾಗಿ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಸರ್ಕಾರದ ನಿಲುವು ಸ್ಪಷ್ಟಪಡಿಸ್ರಿ. ನಾ ಕೇಳುದ್ರಾಗ ತಪ್ಪೇನ? ಜನಮತ ಗಣನೆಯ ಆಧಾರದ ಮೇಲೆ ಮಾಡಬೇಕು ಅನ್ನೋದು ನಿಮ್ ನಿಲುವ? ಅಲ್ಲ, ನನಗೆ ಹೇಳ್ರಿ ಸರ್, ಜನಮತ ಗಣನೆ
ಒಳಗೆ ಜನರು ಆಲ್ರೆಡಿ ಪ್ರತಿದಿನ ಹೋರಾಟಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೌದ್ರಿ, ಇದನ್ನ ಅಂದ್ರ ಇದಕ್ಕೆ ಮಾಪದಂಡ ಜನರ ಹೋರಾಟದ ಆಧಾರದ ಮೇಲೆ ಜಿಲ್ಲಾ ರಚನೆ ಆಗ್ಬೇಕು ಅನ್ನೋದಾಗತ್ತಾ? ಜನರ ಅಭಿಪ್ರಾಯ ಇದ್ದಾಗ ಅದನ್ನೇ ರೀ, ಇಂಡಿ ಒಳಗ ಇಂಡಿ ಆಗ್ಬೇಕು ಅನ್ನೋ ಅಭಿಪ್ರಾಯ ಇರ್ತದ. ನೀವ್ ಇದನ್ನೇ ಹಿಂಗೆ ಬಿಟ್ರಪ್ಪ ಅಂತಂದ್ರ ಎಲ್ಲಾ ಕಡೆಗೂ ಇದೇ ಆಗಿ ಕೊನೆಗೆ ಬಿಜಾಪುರ ಜಿಲ್ಲಾ ಏನಾಗ್ತದ? ನೇತೃತ್ವ ಹೊಂದಿರೋರ್ಗಿ ಆಡಳಿತ ನಡೆಸೋರ್ಗೆ ಒಂದು ಸೂಕ್ಷ್ಮತೆ ಬೇಕು. ಇಂಡಿ ಜನರ ಅಭಿಪ್ರಾಯ ಇಂಡಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ, ನಿಮ್ಗೆ ಸ್ಪಷ್ಟ ಕೊಡ್ತೇನೆ. ಹಂಗೇನೆ ಸಿಂದಗಿ ಆಗ್ಬೇಕು ಅನ್ನೋ ಅಭಿಪ್ರಾಯ ಇದ್ರು ನಮ್ದೇನ್ ತೊಂದರೆ ಇಲ್ಲ. ನೀವು ಅನಗತ್ಯ ವಿವಾದವನ್ನ ಆಡಳಿತವೇ ಕೂತ್ಕೊಂಡು ಸೃಷ್ಟಿ ಮಾಡಬೇಡ್ರಿ. ಈ ರೀತಿ ಜನರ ಅಭಿಪ್ರಾಯ ಜನರಿಗೆ ಕರೆದು ಅಭಿಪ್ರಾಯ ಕೇಳುವಂಥದ್ದು ಇದು ಬೆಂಕಿ ಹಚ್ಚು ಕೆಲಸ. ನೀವು ಇದನ್ನ ಮಾಡಬೇಡ್ರಿ, ಇದು ಶೋಭೆ ಅಲ್ಲ ಈ ಸರ್ಕಾರಕ್ಕೆ. ನಿಮ್ಗೆ ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರ, ರೇವಣ ಸಿದ್ದೇಶ್ವರ ಯಾತ್ ನೀರಾವರಿಗೆ ಹಣ ಕೊಡಕ್ ಆಗ್ಲಿಲ್ಲ ಅಂದ್ರ, ಬಾಕಿ ನೀರಾವರಿ ಏನ್ ಪೆಂಡಿಂಗ್ ಬಿದ್ದಾವ ಅದಕ್ಕೆ ಹಣ ಕೊಡಕ್ ಆಗ್ಲಿಲ್ಲ ಅಂದ್ರ, ಜನರ ಗಮನವನ್ನ ಬೇರೆ ಕಡೆಗೆ ತಿರುಗುವ ಸಲುವಾಗಿ ಈ ರೀತಿ ಬೆಂಕಿ ಹಚ್ಚೋ ಕೆಲಸ ಆಡಳಿತ ಕೂತ್ ಮಾಡೋದು ಬೇಡ ಅಂತ. ಸರ್ಕಾರ ಅನುದಾನ ಕೊಡೋದು, ಅಭಿವೃದ್ಧಿ ಮಾಡೋದು ಆ ಭಾಗ ಒಂದು ಕಡೆ, ಅದಕ್ಕೂ ಮತ್ತು ಈ ಇಂಡಿ ಜಿಲ್ಲೆ ಬೇಡಿಕೆಗೂ ಕಂಪೇರ್ ಮಾಡೋದು ಸರ್. ಕಂಪೇರ್ ಅಲ್ರಿ, ಅದನ್ನ ಮರೆಮಾಚೋ ಸಲುವಾಗಿ ಈ ರೀತಿ ವಿವಾದಗಳನ್ನು ಹುಟ್ಟಾಗ್ತದ. ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಆಡಳಿತ. ನಾ ಕೈಯ ಆದೇಶ ಏನ್ ಹೇಳಿದೆ ನೋಡಿ ಸರ್, ಜನರ ಅಭಿಪ್ರಾಯ ಹೋರಾಟ ಮನವಿಗಳನ್ನ ಆಧರಿಸಿ ಸರ್ ಹಂಗಾದ್ರ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಸರ್ ಹಂಗಾದ್ರ ನಾಳೆ ಎಲ್ಲಿಗೆ ಹೋಗಿ ನಿಂದಿರ್ತದ ಅಂದ್ರ ಒಟ್ಟ ಮನವಿ ಪತ್ರದ ಮೇಲಲ್ಲ, ನೀವು ಜಿಲ್ಲಾ ಆಡಳಿತದವರು ಅಭಿಪ್ರಾಯ ಸಂಗ್ರಹ ಮಾಡಕ್ ಹೋಗ್ಬೇಕಾಗ್ತದೆ. ಅಲ್ಲಲ್ಲ, ಈಗ ಒಬ್ರು ಯಾರೋ ಒಬ್ರು ಮನವಿ ಅಲ್ಲ, ಇದು 100 ಜನರ ಮನವಿ ಬರ್ತದ್ರಿ ಸರ್. ಇದು ನೋಡ್ರಿ, ಇದೊಂದು ಎಮೋಷನಲ್ ಇಶ್ಯೂ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಎಮೋಷನಲ್ ಇಶ್ಯೂ. ನಮ್ಮ ಜಿಲ್ಲೆ, ನಮ್ಮ ತಾಲೂಕ, ನನ್ನ ಊರ ಜಿಲ್ಲೆ ಆಗೋದು ಯಾರಿಗ್ ಬೇಡ ಆಗ್ಯದ? ಯಾವ ತಾಲೂಕದವ್ರು ಯಾವ ತಾಲೂಕಿನವ್ರಿಗೆ ಬೇಡ ಆಗ್ಯದ? ಈ ವಿವಾದ ಅಂದ್ರೆ ಹಿಂಗೆ ಈ ವಿವಾದ ಆಗಿ ಬಾಕಿ ವಿಷಯಗಳು ಸರಿಗಿಲ್ಲ ಅಂತ. ಹಂಗಾದ್ರ ನೀವು ನಮಗ್ ಹೇಳ್ಬಿಡ್ರಿ, ನೀವು ಬಿಜಾಪುರ ಜಿಲ್ಲಾ ಒಡೆಯವ್ರ ಅದೇವಿ, 2 ಹೊಡಿತಿರೋ 3 ಹೊಡಿತಿರೋ. ಯಾಕಂದ್ರ 4 ತಾಲೂಕಿಗೂ ಒಂದ್ ಜಿಲ್ಲಾ ಈ ರಾಜ್ಯದೊಳಗ ರಚನೆ ಆಗ್ಯದ, 3 ಅದ. ಹಂಗಾದ್ರೆ ಕರ್ನಾಟಕ ಸರ್ಕಾರ ಅಭಿಪ್ರಾಯ ಮೊದಲು ಸ್ಪಷ್ಟ ತೋಳಿ, ನಾವು ಜಿಲ್ಲಾ ಮಾಡೋರದೇ ಹೊಸದು ಅನ್ನೋದು. ಅದಾದ ನಂತರ ಲೆಟ್ ಅಸ್ ಡಿಸ್ಕಸ್, ಅವಾಗ ಜನ ಅಭಿಪ್ರಾಯ ಹೇಳ್ತಾರೆ. ಈ ರೀತಿ ಇದು ಒಳ್ಳೇದಲ್ಲ. ನಾವು ಹಾರ್ಮೋನಿ ಹಾಳು ಮಾಡ್ತದ. ಈಗ ಇಂಡಿ ಬೇಕೋ ಬೇಡ ಅನ್ನುವಂತ ಚರ್ಚೆಯನ್ನು ನೀವು ಹಿಂಗ್ ಶುರು ಮಾಡಿದ್ರಂದ್ರ ಹೋಗಿ ನಿಲ್ಲೋದಿಲ್ಲ. ಈಗ ನಾವು ಮತ್ ನಾಳೆ ಮುಂಜಾನೆ ಎದ್ದು ವ್ಯವಹಾರ, ಉದ್ಯೋಗ, ಪರಸ್ಪರ ಕೊಡುಕೊಳ್ಳುವಿಕೆ ಎಲ್ಲ ಇದೇ ಇರುತ್ತಲ್ಲ. ಜಿಲ್ಲೆಯಂದಾಗ ಒಂದು ಏಕಾಭಿಪ್ರಾಯ ಒಂದು ಒಳ್ಳೇದಾಗ್ಬೇಕಲ್ಲ. ಇಲ್ರಿ, ಇದು ಆಗ್ಲೇಬೇಕಲ್ಲ. ಸೊ ವಿನಾಕಾರಣ ಜನರ ಮನಸ್ಸನ್ನ ಗದ್ದಲ ಹಿಡಿಸ್ಬೇಡ್ರಿ. ಮೊದಲು ಜಿಲ್ಲಾ ಇನ್ನೊಂದು ಮಾಡೋದು, ಅದು 2 ಮಾಡೋದು ಬಿಜಾಪುರ ಜಿಲ್ಲಾದಾಗ ಸ್ಪಷ್ಟಪಡಿಸ್ಲಿ. ಅದಾದ ನಂತರ ಜನರಿಗೆ ಬಳಿ ಅಭಿಪ್ರಾಯ ಕೇಳಿ. ನೋಡ್ರಿ, ಅಲ್ಲಿ ಮಾನದಂಡವನ್ನು ಇಟ್ಕೊಂಡೇ ಮಾಡ್ಯಾರ, ಹಂಗ ಇವ್ರು ಹೇಳಲ್ಲ ಸರ್. ನೋಡಿ, ಅದು ಜನರಲ್ ಇಂಟರ್ಪ್ರಿಟೇಷನ್. ನಾವ್ ಇಲ್ಲಿ ಕೇಳ್ತಿರೋದು ಮಾನದಂಡದ ಮೇಲೆ ಮಾಡಿ ಅಂತ. ನನ್ನಂಗೆ ಯಾರ ಕೇಳ್ಬೇಕಾಗಿತ್ತಲ್ಲ, ವಿರೋಧ ಪಕ್ಷದವ್ರು ಯಾರು ನಿಲ್ಸಿದ್ರು ಅವತ್ತ. ನಾ ಹೆಂಗ ಕೇಳೇನ್ ಹಂಗೊಬ್ರು ಕೇಳ್ಬೇಕಾಗಿತ್ತು. ಸರ್ಕಾರ ಒಂದು ನಿಗದಿಪಡಿಸಿದ್ರೆ, ಅಂದ್ರೆ ಅಲ್ಲಿ ಮಾರುಕಟ್ಟೆ ಇರ್ಬೋದು, ಶಾಲಾ ಕಾಲೇಜು, ಐಟಿಐ ಕಾಲೇಜು, ಎಲ್ಲವನ್ನಕ್ಕೂ ಅರ್ಹತೆ ಇದೆ. ಹಿಂದುಳಿದ ಜಿಲ್ಲೆ ಆಗಿರೋ ಕಾರಣ ಬಿಫೋರ್ ಗೋಯಿಂಗ್ ಇನ್ ಟು ದ ಮೆರಿಟ್, ನಾ ಏನ್ ಹೇಳಕತ್ತೀನಿ, ಸರ್ಕಾರ 1 ಜಿಲ್ಲಾ ಮಾಡ್ತದ, 2 ಜಿಲ್ಲಾ ಮಾಡ್ತದ, ಇನ್ನೊಂದು ಅಂತ ನಿಲುವನ್ನು ಪ್ರಕಟಿಸಲಿ. ಯಾವ ಕಾರಣಕ್ಕೆ ಯಾವ್ದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನುವಂತ ವಾದ ವಿವಾದಗಳು ಸ್ಟಾರ್ಟ್ ಆಗ್ತವೆ. ಮೆರಿಟ್ ಆಧಾರದ ಮೇಲೆ ಮಾಡೋದಾದ್ರ ಮೆರಿಟ್ ಆಧಾರದ ಮೇಲೆ, ಜನಾಭಿಪ್ರಾಯ ಮೇಲೆ ಆಗೋದಾದ್ರ ಜನಾಭಿಪ್ರಾಯದ ಮೇರೆಗೆ, ರಾಜಕೀಯದ ಆಧಾರದ ಮೇಲೆ ಮಾಡ್ಬೇಕು ಅಂದ್ರೂ ಆ ರೀತಿ ವಾದ ವಿವಾದಗಳು, ಒತ್ತಡಗಳು ಸ್ಟಾರ್ಟ್ ಆಗಿ ಆಗ್ತಾವೆ. ದಿಸ್ ಇಸ್ ಡೆಮೋಕ್ರಸಿ. ಏನ್ ಮಾಡ್ತೈತೆ ಮೊದಲು ಸ್ಪಷ್ಟಪಡಿಸಿ. ಹೌದು ಹೌದು. ಆದ್ರೆ ಒಂದು ಹೇಳ್ತೀವಿ ಸರ್, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಮೊದಲು ಸ್ಟಾರ್ಟ್ ಮಾಡೋದು ಜನಾಭಿಪ್ರಾಯ. ಸರ್, ಇದು ನೀವ್ ಹೇಳಿರೋ ಸಂಗತಿಗಳ ಬಗ್ಗೆ ಬೇರೆ ಬೇರೆ ಸರ್, ಒಂದೊಂದ್ಸಲ ಜನಾಭಿಪ್ರಾಯದಿಂದ ಸ್ಟಾರ್ಟ್ ಆಗ್ತದೆ, ಒಂದೊಂದ್ಸಲ ಸರ್ಕಾರದಿಂದ ಆಗ್ತದೆ, ಎಲ್ಲ ಅದು. ಈಗ ನಾನು ಒಬ್ಬ ಮಾಜಿ ಶಾಸಕನಾಗಿ ಅವ್ರಿಗೆ ಆಗ್ರಹ ಮಾಡ್ತಿರೋದೇನಂದ್ರ, ನಿಮಗ್ ನಿಜವಾಗ್ಲೂ ಆಡಳಿತ ನಡೆಸೋರು ಎಂ ಬಿ ಪಾಟೀಲ್ರಿಗೆ ಇದ್ರ ಬಗ್ಗೆ ಗೊತ್ತರ ಇದೆಯಲ್ಲ ಗೊತ್ತಿಲ್ಲ ನನಗ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ನೀವು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ. 2 ಮಂತ್ರಿ ಅದಾರ, 8 ಮಂದಿ ಶಾಸಕರಾರ, ಈ ಜಿಲ್ಲಾ ವಿಭಜನೆ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ಫಸ್ಟ್ ಹೇಳಿ. ಆದ ನಂತರ 2 ವಿಭಜನೆ ಮಾಡ್ತಿರೋ 3 ವಿಭಜನೆ ಮಾಡ್ತಿರೋ ಅನ್ನೋದು ಸ್ಟಾರ್ಟ್ ಆಗ್ತದೆ. ಈ ಬೆಳಗಾವಿ ಜಿಲ್ಲೆ ಸರ್, ಅವತ್ತಿನಿಂದ ಇವತ್ತಿನ ತನೂ 2 ಮಾಡ್ಬೇಕು, 3 ಮಾಡ್ಬೇಕು, 4 ಮಾಡ್ಬೇಕು ಅನ್ನೋದು ನಡ್ಕೊಂಡೇ ಹೊಂಟದ.
ಐದರ ತನ ಹೋಗ್ಯದ. ಹಿಂಗ ಜನರ ಮಧ್ಯೊಳಗ ಇದು ಮಕ್ಕಳಾಟ ಅನ್ನೋಂಗ್ ಮಾಡ್ಬೇಡ್ರಿ. ಮಾಡೋದಾದ್ರೆ ಸೀರಿಯಸ್ ಇರ್ರಿ. ಇನ್ನೊಂದ್ ಜಿಲ್ಲಾನೇ ಮಾಡ್ಬೇಕು ಅಂತ ಹೇಳಿದ್ರೆ ಸೀರಿಯಸ್ ಎಫರ್ಟ್. ನಾವ್ 2 ಜಿಲ್ಲೆ ಮಾಡ್ಬೇಕಂತ ಮಾಡಿ 2 ಜಿಲ್ಲೆ ಮಾಡ್ತೇವೆ ಅಂತ ಹೇಳಿದ್ರೆ ಮೊದಲು ಬಿಜಾಪುರ ಜಿಲ್ಲೆ ವಿಭಜನೆ ಮಾಡ್ತೇವೆ ಅನ್ನೋ ಶಬ್ದ ಬರ್ತದೆ. ಸರ್ಕಾರದ ಬಂದೇ ಇಲ್ಲ ಸರ್ ಸ್ಪಷ್ಟವಾಗಿ ಹೇಳಿರೋದೇನಂದ್ರೆ ಈ ಸದ್ಯಕ್ಕೆ ಜಿಲ್ಲೆ ಮಾಡುವ ಪ್ರಸ್ತಾವನೆ ಸರ್ಕಾರ ಬಂದೇ ಇಲ್ಲ. ಯಾಕಂಗಾದ್ರೆ ತಾಲೂಕು ಆಡಳಿತ ಮನವಿ ಪತ್ರದ ಇದನ್ನ ಹೊರಡಿಸಿದ್ರೆ ಹೇಳ್ರಿ ನನಗೆ. ತಾಲೂಕು ಆಡಳಿತ ತನ್ನ ಕೆಲಸ ಅಭಿಪ್ರಾಯ ಸಂಗ್ರಹಣೆ ಆಧಾರದ ಮೇಲೆ ತನ್ನ ಕೆಲಸ ಸರ್ ವಾಟ್ ಡು ಯು ಮೀನ್ ಸದನದೊಳಗ ವಾಟ್ ಡು ಯು ಮೀನ್ ಸರ್? ಸರ್ಕಾರ ಸದನದ ಹಂಗಾದ್ರೆ ನಿಮ್ಗೆ ಹೇಳ್ರಿ ಹಕ್ಕುಚ್ಯುತಿ ಆಗ್ತದ ನೋಡ್ರಿ. ಸದನದೊಳಗೆ ಜಿಲ್ಲೆ ಮಾಡೋ ಅಭಿಪ್ರಾಯ ಇಲ್ಲ ಅಂತ ಇಲ್ಲಿ ಜಿಲ್ಲೆ ಸಲುವಾಗಿ ಅಭಿಪ್ರಾಯ ಕೊಡ್ರ ಜನಕ್ಕೆ ಕರಿತೀರಿ ಏನದು? ಜನರ ಹೋರಾಟದ ಮೇರೆಗೆ ಅಭಿಪ್ರಾಯ ಸಂಗ್ರಹಣೆ ಮಾಡದ ಸರ್ಕಾರ ನಿರ್ಧಾರ ನೀವು ಯಾಕೆ ಅನ್ಕೊಂಡಿದ್ದೀರಿ ಸರ್? ತಾಲೂಕು ಆಡಳಿತ ಅಂದ್ರೆ ಸರ್ಕಾರ ರೀ. ನೀವು ಅರ್ಥ ಮಾಡ್ಕೊಳ್ರಿ. ನೀವ್ ಯಾಕೆ ಅರ್ಥ ಮಾಡ್ಕೊಳ್ರಿ? ಸರ್ ತಾಲೂಕು ಆಡಳಿತ ಮಾಡಿದಕ್ ನಾ ಎಷ್ಟು ಸೀರಿಯಸ್ ಆಗೀನಿ ಕೆಲಸ ಮಾಡಬಾರ್ದು ಅನ್ನೋದೇ ಆಗುತ್ತಲ್ಲ ಸರ್. ನೋಡ್ರಿ, ಈ ಜಿಲ್ಲಾ ಹೊಡಿಬೇಕು ಅನ್ನೋದ್ರೊಳಗ ಮುದ್ದೇಬೇಳದವ್ರದ್ದು, ಬಾಗೇವಾಡಿಯವ್ರದ್ದು, ಬಿಜಾಪುರದವ್ರದ್ದು ಹಿತಾಸಕ್ತಿ ಅದಾವ. ಮೊದಲ್ ಪ್ರಶ್ನೆ ಕೇಳ್ಕೊಡ್ರಿ. ಎಲ್ಲಾ ರಾಜಕಾರಣಿಗಳದ ಅದ, ಜನರದ್ದು ಅದ, ಪತ್ರಕರ್ತರದ್ದು ಅದ. ಎಲ್ಲಾರ್ದು ಅಭಿಪ್ರಾಯ ತಗೋಬೇಕಲ್ಲ, ಎಲ್ಲಾರ್ದು ತಗೋಬೇಕಲ್ಲ. ಈಗ ಆ ಸಮಸ್ಯೆ ಏನಾಗಿದೆ ಅಂದ್ರೆ ಜಿಲ್ಲೆ ಹೊಡಿಬೇಕಿಲ್ಲ ಮೊದಲು ಹೇಳ್ರಿ. ನಿಮ್ಮದೇ ಹೇಳ್ರಿ ನನಗೆ. ಇಲ್ಲ ಈಗ ನಿಮ್ಮ ಅಭಿಪ್ರಾಯ ಹೇಳ್ರಿ. ಜಿಲ್ಲಾ ಹೊಡಿಬೇಕು ಹೊಡಿಬಾರ್ದು ನಿಮ್ಮ ಅಭಿಪ್ರಾಯ ನನಗೆ ಹೇಳ್ಬೇಡ್ರಿ. ಇಲ್ರಿ ನೀವು ಹೇಳ್ಬೇಡ್ರಿ ನನಗೆ. ಮತ್ರಿ ಸರ ನೀವ್ ಹಂಗ ಹೋಗೋದಾದ್ರ ಸರ್ ನೀವ್ ಹಂಗ ಹೋಗೋದಾದ್ರ ನನ್ನೊಂದ್ ಮಾತದ. ನಾನು ಐ ಆಮ್ ಫ್ರಮ್ ಸಿಂದಗಿ ತಾಲೂಕ್. ನಿಮ್ಗೊಂದ್ ಮಾತು ಹೇಳ್ತೀನಿ. ಬ್ಯಾಕೋಡ ಮಾಡಬಾಳ 2 ಊರು ಹತ್ಯಾವ್ರಿ ಸರ್. ಮಾಡಬಾಳ್ದಾಗ ನಮ್ಮ ಅಜ್ಜ ಚೆನ್ನಪ್ಪ ಉಪ್ಪಿಡ್ ಅಂತ ಹೇಳಿ ನಮ್ಮ ಅಜ್ಜ 80 ಎಕರೆ ಜಮೀನು. 40 ಎಕರೆ ಮಾಡಬಾಳ ಹದ್ದಿಗೆ ಬರ್ತದೆ, 40 ಎಕರೆ ಬ್ಯಾಕೋಡ್ ಹದ್ದಿಗೆ ಬರ್ತದೆ ಸರ್. ಅಲ್ಲೇ ನಿಜಾಮರ ಆಳ್ವಿಕೆಯ ಕೊನೆ ಹದ್ದಿ. ಅಲ್ಲಿ ಕಲ್ ಬರ್ತದ್ರಿ ನಿಜಾಮ ಅವ್ರ ಆಳ್ವಿಕೆ. ಎಲ್ತನ ಬಂದದ? ಸಿಂದಗಿ ತಾಲೂಕಿನ ಅರ್ಧ ತನ ಬಂದದ ಸರ್. ಇದಕ್ಕೆ ಐತಿಹಾಸಿಕ ದಾಖಲೆ ಬೇಕು. ನನ್ನ ಹತ್ರ ದಾಖಲೆ ಅದು ನಿಮ್ಗೆ ಕೊಡ್ತೀನಿ. 2ನೇದ್ದು, ಪ್ರಥಮ ಸ್ವಾತಂತ್ರ್ಯ ಚಳವಳಿ 1824 ಸಿಂದಗಿಯ ಬಂಡಾಯ ಅನ್ನುವಂಥದ್ದು ಇತಿಹಾಸದ ದಾಖಲೆ. ಮೆರಿಟ್ ಮೇಲೆ ಮಾಡೋದಾದ್ರ ಸಾಕಷ್ಟು ಚರ್ಚೆಗಳದ. ನಾ ಮೊದಲು ಅನಗತ್ಯ ಚರ್ಚೆ ಒಳಗೆ ಜಿಲ್ಲೆ ಹೋಗೋದು ಬೇಡ. ಅಖಂಡ ಜಿಲ್ಲೆಯಾಗೆ ನಾವು ಸಾಧಿಸಬೇಕಾದಂತ ಅಭಿವೃದ್ಧಿ ಮತ್ತು ಸಾಕಷ್ಟು ಸಂಗತಿಗಳು ನಮ್ಮ ಎದುರುಗಡೆ ಇದಾವ. ನೀವು ಜನರನ್ನ ಡೈವರ್ಟ್ ಮಾಡಿ ಜಿಲ್ಲಾ ಇದು ಆಗ್ಬೇಕು ಅದು ಆಗ್ಬೇಕು ಅನ್ನೋಂಥ ಭಾವನಾತ್ಮಕತೆಗೆ ಹೇಳೋದು ಜಿಲ್ಲೆ ಅಭಿವೃದ್ಧಿ ಹಿಂದೆ ಸರಿಬಾರದು. ಪುಣ್ಯಕ್ಕ 136ರಷ್ಟು ಸದೃಢ ಬಹುಮತ ಸಿಕ್ಕದ. ನೀವು ಅನುದಾನ ತರುವಲ್ಲಿ ಚರ್ಚೆಗಳಾಗ್ಲಿ ಜಿಲ್ಲೆ ಒಳಗ. ಅವತ್ತೇನ್ ಹಿಂದ ಇದೇ ಎಂ ಬಿ ಪಾಟೀಲ್ರು ನೀರಾವರಿ ಸಚಿವರು ಇದ್ದಾಗ ಹಣ ಬಂದದ ಅಂತ ಹೇಳಿ ನೀವು ಸಂತೋಷ ಪಡೋದ್ರೊಳಗ ಬಾರಾಕಮನ ಆಗಬಾರದು ಅಂತ ನಾ ಹೋದ ಸಂದರ್ಭದಾಗ ಹೇಳಿದ್ದೆ ಸರ್. ಬಾರಾಕಮನ ಆಗಿ ನಿಂತಾವ. ಅದಕ್ಕೆ ರೇವಣ ಸಿದ್ದೇಶ್ವರ ಯಾಕೆ ನೀರಾವರಿ ಆಗ್ಲಿಲ್ಲ ಅಂದ್ರೂ ಆಗ್ಬೇಕಾದಂತ ಅಭಿವೃದ್ಧಿ ಆಗ್ಲಾರ್ದಂಗನೆ. ಅದಕ್ಕೆ ನೀವು ಕೇಳ್ರಿ. ಈಗ ಎಲ್ಲಿ ಬಂದದಂದ್ರ ಏನ್ರಿ ಜಿಲ್ಲಾದಾಗ ಒಬ್ರದ್ದು ಅಪಮನ್ಸಿಪ್ ಬಾಳ್ ನಡೆದದ. ಎಲ್ಲಾನು ಅವ್ರದೇ ನಡೆದದ. ನಮ್ದು ಏನು ಹಿಂಗಾದ್ರೆ ಇರುತ್ತಾನ ಏನು ನಡೀದಿಲ್ಲತ್ತೆ. ಬೇರೆ ಜಿಲ್ಲಾ ಮಾಡ್ಕೊಂಡ್ರೆ ನಮ್ ರಾಜಕಾರಣ ನಡೀತಾನ ಪರಿಸ್ಥಿತಿ ಸರ್. ಒಟ್ಟು ಸಂಗತಿ ಹಂಗ ಬರಬಾರ್ದಂತ್ರಿ. ಮಾನಸಿಕವಾಗಿ ಹಂಗ ಕಾಂಗ್ರೆಸ್ನಾಗ ಹತಾಶೆ ಕಾರಣ ಇದಕ್ಕ ಸರ್. ಕಾಂಗ್ರೆಸ್ನಾಗ ಸರ್ ಇಲ್ಲ ನೋಡ್ರಿ, ಬಹುತೇಕ ಏನನ್ಸಾತದ ಜಿಲ್ಲಾದಾಗ ಎಲ್ಲಾ ಎಂ ಬಿ ಪಾಟೀಲ್ ನಡೆದದ. ನಮ್ದು ಏನೂ ನಡೆಯಲ್ತ ಬಾಕಿ ಕಾಂಗ್ರೆಸ್ MLAಗಳು ಹತಾಶರಾಗಿ ಹಿಂಗ್ ಬೇರೆ ಜಿಲ್ಲಾ ಕೇಳತ್ತಾರ. ನನಗೆ ಯಾರು ಹೇಳಿಲ್ಲ. ಆದ್ರೆ ಇದು ಕೇಳೋದ್ ನೋಡೋದು ಹಂಗೆ ಅನಿಸ್ತದ. ಹಿಂಗೆ ಜಿಲ್ಲಾ ಒಂದಾಗ್ಬಿಡಿತ್ತಂದ್ರೆ ನಾವು ಬದುಕಿರುತ್ತನೂ ಏನೂ ಮಾಡಕ್ಕಾಗಲ್ಲ ಒಂದು ಪರಿಸ್ಥಿತಿ ನಿರ್ಮಾಣ ಸರ. ಸಿಂದಗಿ MLA ಅವ್ರ ಪರಿಸ್ಥಿತಿ ಹೇಳ. ಮಾನ್ಯ ಇದು ಪ್ರತಿ ಹಾಕ್ಯಾರ ಅವರು. ಸಭಾ ಸೂಚನೆ ಕರೆದು MLAಗೆ ಆಹ್ವಾನ ಕೊಟ್ಟಿಲ್ಲ. ಮಾನ್ಯ ಶಾಸಕರು ಅಶೋಕ್ ಎಂ ಮನಗೂಳಿ ಸಿಂದಗಿ ಮತಕ್ಷೇತ್ರ ಇವರಿಗೆ ಮಾಹಿತಿಗಾಗಿ ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ. ಅಂದ್ರೆ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅವರು. ಪಾಪ ಅವ್ರು ಹೊಸದಾಗ ಅದಾರ, ಅವ್ರಿಗೆ ಅನಿವಾರ್ಯ ಅದ. ದೊಡ್ಡವ್ರ ಇದ್ರೊಳಗೆ ಎಲ್ಲಿ ಅತ್ಯ ಸುಮ್ಮ ಇರ್ಬೇಕು. ಇನ್ನೊಂದು ಅಂತ ನಿಮಗೆ ದೃಢ ಅದ. 2 ಈ ಜಿಲ್ಲೆಗೆ ಒಳಿತಾಗುವ ಕೇಂದ್ರ ಆಗ್ಬೇಕು ಅನ್ನೋದು ನನ್ನ ನಿಲುವು ಸರ. ಈ ಜಿಲ್ಲೆಗೆ ಒಳಿತಾಗುವ ಕೇಂದ್ರ ಜಿಲ್ಲೆ ಆಗ್ಬೇಕು ಅನ್ನೋದು ನನ್ನ ನಿಲುವು. ಜನರ ದೃಷ್ಟಿಯಿಂದ, ಪ್ರಾದೇಶಿಕತೆ ದೃಷ್ಟಿಯಿಂದ, ರಾಜ್ಯದ ಹಿತ ದೃಷ್ಟಿಯಿಂದ ಮಾಡ್ರಿ. ಮೆರಿಟ್ ಆಧಾರವಾಗಿ ಮಾಡ್ರಿ ಸರ. ಇರ್ಲಿ, ನಿಮ್ಮ ಅಭಿಮಾನವನ್ನು ಮೆಚ್ಚುತ್ತೇನೆ ಸರ. ನಿಮ್ಮ ಅಭಿಮಾನವನ್ನು ಮೆಚ್ಚುತ್ತೇನೆ. ನನಗೆ
ಜಿಲ್ಲಾಡಳಿತದಿಂದಲೂ ಸಹ ಜಿಲ್ಲೆ ಹೆಸರು ಬದಲಾವಣೆಗಾಗಿ ಜನರ ಅಭಿಪ್ರಾಯ ಮೇರೆಗೆ ಅವಮಾನವನ್ನ ಅದೇ ಮಾದರಿಯಲ್ಲಿ ಇದು ಮಾಡಿರ್ಬೋದು. ಅಭಿಪ್ರಾಯ ಸರ್ ಆದ್ರೆ ಏನಾಗ್ತದೆ ಅಂತ ಹೇಳ್ರಿ, ಅಲ್ಲಿ ಇದು ಅದು ಅನ್ನೋಂಥದ್ದಿಲ್ಲ. ಈಗ ಏನಾಗ್ತದೆ, ಇಂಡಿ ಸಿಂದಗಿ 108 ವ್ಯವಹಾರಗಳು, APMC, ಅಗ್ರಿಕಲ್ಚರ್ ಪ್ರೊಡ್ಯೂಸು, ಶುಗರ್ ಫ್ಯಾಕ್ಟರಿ, 108 ವಿಷಯಗಳದಾಗ ಒಂದು ಹಾರ್ಮೋನಿ ಅದು. ಅನಗತ್ಯವಾಗಿ ಇಂಡಿ ಆಗ್ಬೇಕು, ಯಾವ್ದು ಮಾಡ್ಬೇಕು ಅನ್ನೋಂಥದ್ದು ರಾಜಕೀಯವಾಗಿ ತೀರ್ಮಾನ ಮಾಡ್ಬೇಕು. ಕೊನೆಗೂ ನೀವು ಜನರ ಮಧ್ಯೆ ಬಿಟ್ರೆ ನಾನು ನನಗೆ ಆಗ್ಬೇಕು, ನಿನಗೆ ಆಗ್ಬೇಕು ಅನ್ನೋದು ಇರ್ತದೆ. ಇದನ್ನ ಹಾರ್ಮೋನಿ ಹಾಳು ಮಾಡ್ಬೇಡ್ರಿ. ನಿಮ್ಗ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಾಗ ಹತಾಶೆ ಆಗ್ಯದ ಅಂದ್ರ ಇನ್ನೊಂದು ಜಿಲ್ಲಾನೇ ಮಾಡ್ಕೋಬೇಕು ಅನ್ನೋ ಹತಾಶೆ ಆವರಿಸ್ಬಿಟ್ಟದ. ದಟ್ ಈಸ್ ವೆರಿ ಡೇಂಜರಸ್. ಅದಕ್ಕೆ ಬಿಜಾಪುರ ಜಿಲ್ಲಾ 3 ಭಾಗ ಹೊಡಿಬಾರ್ದು ಹತ್ತಿವ್ರು. ಹಿಂದಿ ಭಾಗದ ಸಾವಿರಾರು ಜನರ ಭಾವನೆಗಳಿಗೆ ಧಕ್ಕೆ ಮಾಡಕತ್ತೀರಿ ನೀವು. ಇಲ್ರಿ, ಇಂಡಿ ಬಗ್ಗೆ ನಾ ಏನ್ರ ಹೇಳಿನ, ನಾ ಇಂಡಿ ಬಗ್ಗೆ ಏನ್ ಮಾತಾಡಿ ಹೇಳ್ರಿ. ಮೆರಿಟ್ ಮೇಲೆ ಎಲ್ಲಿ ಹಾಕೋ ಅಲ್ಲಿ ಮಾಡ್ರಪ್ಪ ಅಂತ ಹೇಳ್ತೀವಿ, ಮೆರಿಟ್ ನೋಡೋಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.